ನಮಸ್ಕಾರ ವೀಕ್ಷಕರೇ, ಅಕ್ಕ ಮಹಾದೇವಿಯವರ ಕಾಲಜ್ಞಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅದರಲ್ಲೂ ಕೂಡ ತುಂಬಾ ವಿಷಯಗಳಿದೆ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಅಕ್ಕ ಮಹಾದೇವಿ ಅವರು ತುಂಬಾ ವಿಷಯಗಳನ್ನ ನಮ್ಗೆ ಆಗಿನ ಕಾಲದಲ್ಲಿ ಬರ್ದಿ ತಿಳಿಸಿದ್ದಾರೆ. ಅವರು ಕೂಡ ವಚನ ರೂಪದಲ್ಲೇ ಬರೆದಿದ್ದಾರೆ. ಕಾರಣ, ಆಗಿನ ಕಾಲದಲ್ಲಿ ಜನಕ್ಕೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಹಾಡಿನ ರೂಪದಲ್ಲಿ ಹೇಳ್ಬೇಕಾಗಿತ್ತು. ಅವಾಗ ಮಾತ್ರ ಜನ ಬಾಯಲ್ಲಿ ಉಳ್ಕೊಂಡ್ಬಿಡ್ತಾ ಇತ್ತು. ಈಗ ಯಾವುದೇ ಹಾಡಾಗ್ಲಿ ಹೇಳ್ತಾ ಬಾಯಲ್ಲಿ ಆ ಪದಗಳು ಉಳ್ಕೊಂಡ್ಬಿಡ್ತವೆ. ಅದರಿಂದ ನಾವ್ ಏನೇ ಮಾಡ್ಬೇಕು ಅಂತ ಹೋದಾಗ ಆ ಪದಗಳು ಜ್ಞಾಪಕ ಬಂದ್ಬಿಡತ್ತೆ. ಅಂತ ಟೈಮ್ನಲ್ಲಿ ನಾವು ಮಾಡ್ತಾ ಇರೋದು ಸರಿನಾ, ನಾವು ಹೋಗ್ತಾ ಇರೋ ದಾರಿ ಒಳ್ಳೇದಾ ಕೆಟ್ಟದಾ ಅನ್ನೋದೆಲ್ಲ ತಿಳ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇಂತಹ ಪದಗಳನ್ನ ಅವರು ಬಳಸಿ ವಚನದ ಮೂಲಕ ತಿಳಿಸಿದ್ರು. ಆ ವಚನಗಳನ್ನ ನಾವು ತಿಳ್ಕೊಳ್ಳೋದ್ರಿಂದ ನಮಗೂ ಕೆಲವಷ್ಟು ಒಳ್ಳೇದು ಕೆಟ್ಟದು ಎಲ್ಲ ಹೋಗುತ್ತೆ. ಈ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾನೆ ಇರ್ತೀವಿ. ಕಾರಣ, ಸಾಮಾಜಿಕ ಬದಲಾವಣೆ, ರಾಜಕೀಯ ಬದಲಾವಣೆ ಎಲ್ಲ ನಮ್ಮ ಕೈಲೇ ಇರುತ್ತೆ. ನಾವೇನ್ ಬದಲಾಯಿಸ್ತೀವಿ ಅದು ನಮ್ಮ ಫ್ಯೂಚರ್ ಉಳ್ಕೊಳ್ಳುತ್ತೆ. ನಾವು ಬದಲಾಯಿಸೋದು ಪ್ರಯತ್ನನೇ ಮಾಡ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಆಗ್ಲಿ ಬಿಡಿ, ಬರೋದಿಲ್ಲ, ಬರ್ತಾ ಇರ್ಲಿ. ನೇಚರ್ ಹೇಗಾದ್ರೂ ಹಾಳಾಗೋಗ್ಲಿ, ನಾವಿರೋಷ್ಟು ದಿನ ನೆಮ್ಮದಿಯಾಗಿರೋಣ. ಮುಂದಿನ ಬಗ್ಗೆ ಯಾಕೆ ಯೋಚನೆ ಮಾಡೋಣ ಅನ್ನೋದಾದ್ರೆ ನಾಳೆನೇ ಇಂಪ್ಯಾಕ್ಟ್ ಆಗ್ಬಿಡ್ಬೋದು. ನಾವು ಇಷ್ಟೊಂದು ಕಷ್ಟಪಟ್ಟು ಎಷ್ಟೋ ಜನ ಎಷ್ಟೋ ಆಸ್ತಿ ಮಾಡ್ತಾ ಇರ್ತೀರಲ್ಲ, ಅದು ನಾಳೆನೇ ಆಗ್ಬಿಟ್ರೆ ಏನ್ ಮಾಡ್ತೀರಾ? ಅದಕ್ಕೋಸ್ಕರ ಸ್ವಲ್ಪ ಎಚ್ಚರದಿಂದಿರಿ ಅಂತ ಅಷ್ಟೇ ಇವ್ರು ತಿಳಿಸುವಂತ ಕೆಲಸ ಮಾಡಿರೋದು. ಎಕ್ಸಾಂಪಲ್, ನಾವೀಗ ಮಂಗಳದ ಮೇಲೆ, ಚಂದ್ರನ ಮೇಲೆ ಎಲ್ಲ ಸೈಂಟಿಸ್ಟ್ಗಳು ಗಿಡ ಮರ ಬೆಳೆಸೋದಕ್ಕೆ ಪ್ಲಾನ್ ಮಾಡ್ತಾ ಇದಾರೆ. ಆದ್ರೆ ಭೂಮಿ ಮೇಲೆ ಇರುವಂತ ಗಿಡ ಮರಗಳನ್ನೆಲ್ಲ ಕಡ್ದಾಕ್ತಾ ಇದಾರೆ. ಇಂತಹ ಸಂಗತಿಗಳನ್ನ ಅವ್ರು ತಿಳಿಸ್ತಾ ಇರೋದು. ಫಸ್ಟ್ ನಾವು ಸುತ್ತಮುತ್ತ ಇರೋ ಜಾಗದಲ್ಲಿ ಏನ್ ಮಾಡ್ಬೇಕು ಅಂತ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ. ಮಂಗಳ ಮೇಲೆ ಇಲ್ಲ ಚಂದ್ರನ ಮೇಲೆ ಗಿಡ ಮರ ಬೆಳೆಸಿ ಅಲ್ಲೋಗಿ ಬದುಕೋದಕ್ಕೆ ಸಾಧ್ಯ ಇದೆಯಾ? ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅಲ್ಲಿ ಗಿಡ ಬೆಳೆಸ್ತೀವಿ ಅಂತ ಯೋಚನೆ ಮಾಡೋರು ತುಂಬಾ ಜನ ಆಗಿದ್ದೀರಾ. ಅದ್ರ ಬದಲು ಫಸ್ಟ್ ಭೂಮಿ ಮೇಲೆ ನಾವು ಬದುಕೋದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡ್ಕೊಳ್ಳಿ. ಗಿಡ ಮರ ಇಲ್ಲಿ ಬೆಳೆಸಿ ಅನ್ನೋದು ಇವ್ರ ವಚನಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ನಾವು ಹೇಳೋ ಕೆಲಸ ಮಾಡ್ತಾ ಇರ್ತೀವಿ, ತಿಳ್ಕೊಳ್ಳೋದು ಬಿಡೋದು ನಿಮ್ ಕೆಲಸ. ಸದ್ಯಕ್ಕೆ ನಾವು ಅಕ್ಕ ಮಹಾದೇವಿ ಅವರು ಬರೆದಿರುವಂತ ಕಾಲಜ್ಞಾನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಅಕ್ಕ ಮಹಾದೇವಿ ಅವರು ಬರೀತಾರೆ, ಅಂದೂರು ಯುಗದ ಆಚರಣೆಯನ್ನು ಕಲಿಯುಗದಲ್ಲಿ ವರ್ತಿಸುವುದು. ಹರನ ಭಕ್ತರು ಅನೇಕ ಉಪದ್ರವು ನಿರ್ವಾಣವಾಗಿ ಹಸಿವು, ತೃಷೆಯು, ನಿದ್ರೆಯು, ಆಲಸ್ಯವು, ಮುಪ್ಪು, ಮರಣವು ಇಲ್ಲದಂತೆ ನಿತ್ಯ ತೃಪ್ತರಾಗಿ ನಿಜಾನಂದಮಯದಿಂದ ಯುಗಜಂಗಗಳು ಬಯಲಾಗಿ ಧರ್ಮ ಕಲಿಯು ಸ್ಥಾಪನಾಗಿ ಸರ್ವರು ಸುಖದಿಂದಿರುವರು. ಇಲ್ಲಿ ಮುಂದಿನ ದಿನಗಳು ಯಾವ ತರ ಇರುತ್ತೆ ಅಂದ್ರೆ, ಅಂದೂರ ಯುಗದ ಆಚರಣೆ ಕಲಿಯುಗದಲ್ಲಿ ವರ್ತಿಸುವುದು. ಹರನ ಭಕ್ತರು, ಶಿವನ ಭಕ್ತರು ಕಷ್ಟಗಳಿಂದ ದೂರ ಆಗ್ತಾರೆ. ಹಸಿವು, ಆಸೆ, ನಿದ್ರೆ ಇಂಥದ್ದೆಲ್ಲ ಕಡಿಮೆ ಆಗುತ್ತೆ. ಮುಪ್ಪು, ಮರಣ ಅನ್ನೋದು ಕೂಡ ಅಂಥವ್ರಿಗೆ ಆನಂದನ ಕೊಡುತ್ತೆ. ಇಂಥ ವಿಷಯಗಳೆಲ್ಲ ಮುಂದಿನ ದಿನಗಳಲ್ಲಿ ನಡೀತವೆ ಅಂತ ಇವ್ರ ವಚನಗಳಲ್ಲಿ ತಿಳಿಸಿದ್ದಾರೆ. ಧರ್ಮ ಕಲಿಯು ಸ್ಥಾಪನವಾಗಿ ಅಂದ್ರೆ ಧರ್ಮ ಕಲಿ ಬರುವಾಗ ಕಲಿಯುಗ ಕೊನೆ ಆಗುತ್ತೋ ಬಿಡುತ್ತೋ. ಕೆಲವಷ್ಟು ಸಲ ಏನ್ ಹೇಳ್ತಾರೆ, ಕೆಲವೊಬ್ರು ಹೇಳ್ತಾ ಇರೋದೇನು ಅಂದ್ರೆ, ಇಲ್ಲಿ ಒಂದು ಕಲಿಯ ಆಟ ಮುಗಿದಿದೆ, ಇನ್ನೊಂದು ಕಲಿಯ ಆಟ ಶುರು ಆಗ್ಬೇಕಾಗಿದೆ. ಕಲಿಯುಗದಲ್ಲಿ ಈ ರೀತಿ ಪಾದಗಳು ಅಂತ ಇರ್ತಾವಲ್ಲ, ಆ ರೀತಿ ಪಾದಗಳು ನಡೀತಾ ಇದೆ ಅಂತ ಹೇಳ್ತಾರೆ. ಈಗ ಧರ್ಮ ಕಲಿಯ ಆಟ ಶುರು ಆಗುತ್ತೆ, ಅಧರ್ಮದ ಕಲಿಯ ಆಟ ಕೊನೆಯಾಗುತ್ತೆ ಅಂತ ಇವ್ರ ವಚನಗಳಲ್ಲಿ ಇವರು ತಿಳಿಸಿರೋದು. ಶಿವಕಥಾ, ಶಿವಗೋಷ್ಠಿ, ಶಿವಧ್ಯಾನವನೇ ಪರಿಪೂರ್ಣವಾಗಿ ಇರುತ್ತಿರಲು ಕಲಿಯುಗ ಪ್ರಮಾಣ ಚನ್ನಬಸವಣ್ಣ ಉಳಿವಿಯಲಿಂದ ತನ್ನ ಗಣ ಸಮೂಹವ ಪಾತಾಳ ಗಂಗೆಯಲ್ಲಿ ಬಂದು ಪವಾಡ ಗೆದ್ದು ಪಟ್ಟಣ ಕುಳಿತುಕೊಳ್ಳುವನು. ಮುಂದೆ ಪಟ್ಟವನು ಶಿವ ಸಾಮ್ರಾಜ್ಯದೊಂದಿಗೆ ಆಳುವನು. ಇಲ್ಲಿ ಚನ್ನಬಸವಣ್ಣವರು ಬರೋದ್ರ ಬಗ್ಗೆ ಅವ್ರ ವಚನಗಳಲ್ಲಿ ತಿಳಿಸ್ತಾರೆ. ಕಲಿಯುಗ ಕೊನೆಯಾಗೋ ಟೈಮ್ನಲ್ಲಿ ಪಾತಾಳ ಗಂಗೆಯಲ್ಲಿ ಪವಾಡಗಳು ಕಾಣಿಸ್ಕೊಳ್ತವೆ, ಇಂಥದ್ದೆಲ್ಲ ನಡೆಯುತ್ತೆ ಅಂತ ಇವ್ರ ವಚನಗಳಲ್ಲಿ ತಿಳಿಸ್ತಾರೆ. ಶ್ರೀ ಮತ್ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣ, ಚನ್ನಬಸವಣ್ಣ ಮುಂತಾದ ಸಕಲ ಪುರಾತನರು ಈ ಕಲಿಯುಗದಲ್ಲಿ ಮುಂದೆ ಬರುವಂತ ಅನಂತ ಅದ್ಭುತಗಳನ್ನರಿದು ಭಕ್ತರನ್ನು ಪಾವನ ಮಾಡಲುಸ್ಕರವಾಗಿ ದಾನ ಧರ್ಮ ಪುಣ್ಯ ಪರೋಪಕಾರದಿಂದ ಶಿವನ ನಂಬಿಕೆ ಬಿಡದು ಬಂದಂತ ಮಾರಿಗಳ ಗೆದ್ದು ತಮ್ಮ ಭಾವಗಳ ಹಿಂಗಡಿಸಿ ಶಿವನ ಪಾದದಲ್ಲಿ ಏಕಾರ್ಥವಾಗಲೆಂಬುದೇ ಹುಟ್ಟಿ ನಿರೂಪಿಸಿದ್ದರು. ಅಂದ್ರೆ ಇಲ್ಲಿ ಮುಂದೆ ದುರ್ಗಿಯರು ಬರ್ತಾರೆ, ಚಾಮುಂಡ್ರಿಯರು ಬರ್ತಾರೆ, ಇನ್ನ ಬೇರೆಯವರು ಬರ್ತಾರೆ ಅಂತ ತಿಳಿಸಿದ್ರು ವಚನಗಳಲ್ಲಿ. ಅದರಲ್ಲಿ ತಿಳಿಸಿದರೆ ಇದರಿಂದ ಮನುಷ್ಯರ ಹತ್ಯೆ ಅನ್ನೋದಾಗುತ್ತೆ, ಮಾನವ ಸಂಕುಲಕ್ಕೆ ದೊಡ್ಡ ಪ್ರಮಾಣದ ತೊಂದರೆ ಅನ್ನೋದಾಗುತ್ತೆ. ಅಲ್ಲಿ ಶಿವನ ಭಕ್ತರು, ಹರನ ಭಕ್ತರು ಉಳ್ಕೊಳ್ತಾರೆ, ತುಂಬಾ ಭಕ್ತಿ ಮಾರ್ಗದಲ್ಲಿ ಹೋಗುವಂತವರು ಉಳ್ಕೊಳ್ತಾರೆ ಅಂತ ಇವ್ರ ವಚನಗಳಲ್ಲಿ ತಿಳಿಸುವಂತ ಕೆಲಸ ಮಾಡಿದ್ದಾರೆ. ಈ ವಿಚಾರ ತಿಳಿದು ಮುಕ್ತರಾಗುವುದು ಗಣಂಗಳು ನಿರೂಪಿಸಿದ ನಿರೂಪವನ್ನು ಬರೆದು ಪಠಿಸಿ ಓದಿ ಹೇಳಿ ಕೇಳಿದವರಿಗೆ ಸಾಂಬ ಸದಾಶಿವನು ಸುಖವ ಕೊಡುವನು. ಇಲ್ಲಿ ಈ ಮಾತುಗಳನ್ನ ಯಾರು ಓದಿ ಕೇಳ್ತಾರೋ ಅಂತವರಿಗೆ ಸಾಂಬ ಸದಾಶಿವ ಸುಖ ಕೊಡ್ತಾರೆ ಅಂತ ಹೇಳ್ತಾರೆ. ಎಲ್ಲರೂ ಅನ್ಕೋಬಹುದು, ಅಯ್ಯೋ ಸುಖ ಎಲ್ಲಿ ಸಿಗುತ್ತೆ ಬಿಡಿ ಸ್ವಾಮಿ, ಟೆನ್ಷನ್, ಲೈಫು ಒಂದಲ್ಲ ಒಂದು ನೋವುಗಳಿದ್ದೇ ಇರುತ್ತೆ ಅಂತ.
ನೋವು ಇಲ್ಲದೆ ಇರೋ ಮನುಷ್ಯನೇ ಇಲ್ಲ. ಕಷ್ಟ ಮನುಷ್ಯರಿಗೆ ಬರದೆ ಮರಗ್ ಬರುತ್ತಾ ಅಂತ ಹೇಳ್ತಾರಲ್ಲ, ಅದೇ ರೀತಿ ಯಾವುದೇ ಮನುಷ್ಯ ಆದ್ರೂ ಸರಿ ಒಂದು ಸಣ್ಣ ಪುಟ್ಟ ನೋವುಗಳಾದ್ರೂ ಇದ್ದೇ ಇರುತ್ತೆ. ಅದನ್ನೇ ಹೇಳಿರೋದು, ಅಂತ ನೋವುಗಳನ್ನ ಮರಿಬೇಕು ಅಂದ್ರೆ ನಾವು ನಮ್ಮ ಕೆಳಗಡೆ ಇರುವಂತವ್ರನ್ನ ನೋಡಿ ಅವ್ರಿಗಿಂತ ಒಂದು ಲೆವೆಲ್ ಮೇಲಿದೀವಲ್ಲ ಅಂತ ಖುಷಿ ಪಡ್ಬೇಕೆ ಹೊರ್ತು ಅದನ್ನ ಬಿಟ್ಟು ನಮ್ಗೆ ಅದು ಸಿಗ್ಲಿಲ್ವಲ್ಲ ಇದು ಸಿಗ್ಲಿಲ್ವಲ್ಲ, ಅದು ಸಿಗುವಂತ ಟೈಮಿಗೆ ಸಿಗುತ್ತೆ. ಬಟ್ ಆದ್ರೆ ಆ ದಾರಿನಲ್ಲಿ ನಾವು ಕಷ್ಟ ಪಡ್ತಾ ಇರ್ಬೇಕಷ್ಟೇ. ಕಷ್ಟ ಪಡದೆ ಸುಮ್ಮನೆ ಕೂತಿದ್ದು ಪೂಜೆ ಮಾಡಿದ ತಕ್ಷಣ ಎಲ್ಲ ಸಿಗುತ್ತೆ ಅಂತ ಯಾರು ಕೂಡ ಹೇಳಿಲ್ಲ. ನಾವು ಕಷ್ಟ ಪಡದೆ ಯಾವುದು ಸಿಗೋದು ಇಲ್ಲ. ಕಷ್ಟಪಟ್ಟು ದುಡ್ದು ಅದೇ ದಾರಿನಲ್ಲಿ ಹೋಗ್ತಾ ಇದ್ರೆ ಯಾವತ್ತೂ ಒಂದು ದಿನ ಸಿಗ್ಬೋದು, ಸಿಗದೆ ಇರ್ಬೋದು. ಕೆಲವೊಂದು ಸಲ ಎಲ್ಲಾದ್ರಲ್ಲೂ ಎಲ್ಲರಿಗೂ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಅವ್ರವರ ಪುಣ್ಯದ ಮೇಲೆ ಫಲಗಳು ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಅವ್ರವ್ರು ಮಾಡಿದ್ರ ಮೇಲೆ ಅವ್ರವ್ರು ಅನುಭವಿಸ್ಬೇಕಾಗತ್ತೆ. ಅದೇ ರೀತಿ ನಾವು ಏನ ಮಾಡಿರ್ತೀವಿ ನಮ್ಗೆ ಅದು ಸಿಕ್ಕೇ ಸಿಗುತ್ತೆ. ಬಟ್ ಆದ್ರೆ ಲೇಟ್ ಆಗ್ಬೋದು. ಕೆಲವೊಂದು ಸಲ ನಾವು ಮಾಡಿದ ಪಾಪ ಕರ್ಮಗಳ ಮೇಲೆ ಅವು ಸಿಗದೇನು ಹೋಗ್ಬೋದು ಅಂತಾನೆ ಇವ್ರ ವಚನಗಳ ಮೂಲಕ ತಿಳಿಸುವಂತ ಕೆಲಸ ಮಾಡಿದ್ದಾರೆ. ಬಟ್ ಆದ್ರೆ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಒಳ್ಳೇದು ಅನ್ನೋದಾಗುತ್ತೆ ಅಂತ ಇವ್ರ ವಚನಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇದು ಸಕಲ ದೇವಾಭ್ಯುದಯವೆಲ್ಲಕ್ಕೆ ಅಧಿಕವೆನಿಸುವನು ಸದಾ ಮಲಾತ್ಮಕ ಶಿವನ ಕರುಣದ ಗಣವು ಸಹ ತಮ್ಮ ಹೃದಯ ಜ್ಞಾನದ ಜ್ಯೋತಿ ಬಲದಿಂದ ಇದನ್ನು ಹೇಳಿ ಒಲಿದು ಕೇಳಿದ ಸದುಹೃದಯ ಸದ್ಭಕ್ತರಿಗೆಂದು ಸರ್ವ ಭಯವಿಲ್ಲ. ಬಲ್ಲ ಕಾರಣಿಕರು ಕಾಣಲರಿಯರು ಕೆಟ್ಟಾರು. ಕಲಬುರಗಿ ನಾಶವಾದುದೇ ಕಡೆ, ನಾಲ್ಕು ಮೂಲೆ ಉರಿದು ಓದುದೇ ಕಡೆ. ಇಲ್ಲಿ ಒಂದು ಮಾತನ್ನು ತಿಳಿಸ್ತಾರೆ, ಕಲಬುರಗಿ ನಾಶವಾಗುತ್ತೆ, ಅದು ಕಡೆಯ ಕಾಲ. ನಾಲ್ಕು ಮೂಲೆ ಉರಿದು ಹೋಗುತ್ತೆ ಅಂತ ತಿಳಿಸ್ತಾರೆ. ಜ್ಞಾನದ ಜ್ಯೋತಿ ಬಲದಿಂದ ಮಾತ್ರ ಇದೆಲ್ಲ ನಡೆಯುತ್ತೆ. ಸುಮ್ಮನೆ ಯಾರ್ಯಾರನ್ನ ನಂಬ್ಕೊಂಡು ಹೋಗ್ಬೇಡಿ, ಯಾವ್ದನ್ನ ನಂಬಬೇಕು ತಿಳ್ಕೊಂಡು ನಂಬಿ ಅಂತ ಇವ್ರ ವಚನಗಳ ಮೂಲಕ ತಿಳಿಸುವಂತ ಕೆಲಸ ಮಾಡಿದ್ದಾರೆ. ನೀವು ಕೂಡ ಅಷ್ಟೇ, ಯಾವ್ದನ್ನ ನಂಬ್ತಾ ಇದ್ದೀರಾ ಅದು ಸರಿಯಾದ ದಾರಿನ ತಿಳ್ಕೊಂಡು ಆ ದಾರಿನಲ್ಲಿ ಹೋಗೋ ಕೆಲಸ ಮಾಡಿ. ಎಲ್ಲರೂ ಹೇಳೋದು ಸತ್ಯ ಅಲ್ಲ, ಎಲ್ಲರೂ ಹೇಳೋದು ಸುಳ್ಳಲ್ಲ. ಯಾವ್ದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗುತ್ತೆ. ಅದು ನಮ್ಮ ಕೈಲಿರುತ್ತೆ. ಒಂದು ಮಾತನ್ನ ಇವರು ತಿಳಿಸ್ತಾರಲ್ಲ, ಜೀವದಲ್ಲಿ ದೇಹದಲ್ಲಿ ದೇವನಿಹನು ಅಂತ. ಅಂದ್ರೆ ಮನುಷ್ಯರಲ್ಲೇ ದೈವ ಅನ್ನೋದು ಇರುತ್ತೆ. ಅದನ್ನ ನಾವು ಹುಡ್ಕೊಳ್ಳೋ ಕೆಲಸ ಮಾಡಬೇಕು. ದೈವತ್ವ ಅನ್ನೋದನ್ನ ನಮ್ಮಲ್ಲಿ ನಾವು ಕಂಡುಕೊಳ್ಳೋ ಕೆಲಸ ಮಾಡಬೇಕು. ಆಗ ಮಾತ್ರ ನಾವು ಯಾರು ಎಂತಕ್ಕೆ ಬಂದಿದೀವಿ, ಭೂಮಿ ಮೇಲೆ ಏನ್ ಕೆಲಸ ಮಾಡ್ತಾ ಇದೀವಿ, ಯಾವ ಸರಿ ತಪ್ಪು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಇಲ್ದೆ ಹೋದ್ರೆ ನಾವು ಹೋಗಿದ್ದೇ ದಾರಿ ಆಗಿರುತ್ತೆ, ಕೊನೆಗೆ ಮಾಮೂಲಿ ಇದ್ದೇ ಇರುತ್ತಲ್ಲ ಲೈಫ್, ಆ ರೀತಿ ಅನ್ನೋ ಹಾಗೆ ನಡ್ಕೊಂಡು ಹೋಗುತ್ತೆ. ಇನ್ನ ಅಕ್ಕಮಹಾದೇವಿಯವರ ಮುಂದಿನ ವಚನದಲ್ಲಿ, ಕಾಲಜ್ಞಾನದ ವಚನಗಳಲ್ಲಿ ಇವ್ರು ತಿಳಿಸಿರೋದು, ವಾಲೆ ಭಂಡಾರ ಸುರೆಯಾದುದೇ ಕಡೆ, ವಿಜಾಪುರ ಕೆಟ್ಟದ್ದೇ ಕಡೆ, ಲೋಕವೆಲ್ಲ ಅನ್ನ ಅರಿವೆ ಗಾಣದೆ ಗಾಸಿಯಾದಾರು, ಹಾಳಾಯಿತು ವ್ರತ ಬಾಳ್ವೆ ಕೆಟ್ಟಿತು, ಕಾಸಿಯ ಸೀಮೆ ಗಾಸಿಯಾದೀತು. ಇಲ್ಲಿ ವಾಲಿಯ ಭಂಡಾರದ ಬಗ್ಗೆ ತುಂಬಾ ಸಲ ತಿಳಿಸ್ತಾ ಇದ್ದಾರೆ. ವಾಲಿಯ ಭಂಡಾರ ಅನ್ನೋದು ಕಂಪ್ಲೀಟ್ ಆಗಿ ಖಾಲಿ ಆಗತ್ತೆ. ವಿಜಾಪುರ ಅಂತ ತಿಳಿಸಿದ್ದಾರೆ. ಬಿಜಾಪುರ ಕೆಟ್ಟೋಗುತ್ತೆ, ಕೆಟ್ಟದಾಗುತ್ತೆ. ಲೋಕವೆಲ್ಲ ಅನ್ನ ಸಿಗದೆ ಅಲ್ದಾಡುತ್ತೆ, ಇದೇ ಕಡೆಯಗಾಲ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಅಂತ ಇವರು ತಿಳಿಸ್ತಾ ಇದ್ದಾರೆ. ಕಾಶಿಯ ಸೀಮೆ ಘಾಸಿಯಾದೀತು. ಘಾಸಿ ಅನ್ನೋ ಪದ ನನಗೆ ಅಷ್ಟೊಂದು ಜ್ಞಾಪಕ ಬರ್ತಾ ಇಲ್ಲ. ಬಟ್ ಘಾಸಿ ಅನ್ನೋದು ಭಯ ಬೀಳುವಂತ ಸೀಮೆ ಆಗುತ್ತೇನೋ, ಆ ರೀತಿ ಏನಾದ್ರು ತಿಳಿಸಿದಾರೇನೋ. ಕಾಸಿಯ ಸೀಮೆ ಈ ರೀತಿ ಆಗುತ್ತೆ ಅಂತ ತಿಳಿಸಿದ್ದಾರೆ. ಇಲ್ಲಿ ಮುಂದಿನ ವಚನದಲ್ಲಿ ತಿಳಿಸ್ತಾರೆ, ನೀತಿಯ ಬಲ್ಲ ಸುಗುಣರು ತಿಳಿದೋದಿ ಈ ಕಾಲ ಜ್ಞಾನವ, ವಿವೇಕವಿಲ್ಲದೆ ಜರಿಯಲು ಬ್ಯಾಡಿರೋ ಲೋಕದವರ ಮಾತೆಂದು ನಿರಾಕರಿಸಬೇಡ. ಶರಣರು ಹೇಳಿದ ಪರುಷ ವಾಕ್ಯವ ತಿಳಿದು ನೋಡಿ ಮಾತೆರಡಾಗಲಾರದು. ಶರಣರ ಪ್ರತಿಯ ಕಾಲಜ್ಞಾನಕ್ಕೆ ಇದು ತಿಳಿಯದೆ ಜರಿದರೆ ಅಘೋರ ನರಕವು. ಇಲ್ಲಿ ಇವ್ರು ತಿಳಿಸಿದ್ದು, ಸುಗುಣರು ಈ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳಿ, ಒಳ್ಳೆಯವರು ಈ ವಿಷಯಗಳನ್ನ ತಿಳ್ಕೊಳ್ಳಿ. ಬುದ್ಧಿ ಇಲ್ಲದೆ ಇದೆಲ್ಲ ಸುಳ್ಳು ಅಂತ ತಿಳ್ಕೊಬೇಡಿ. ಇನ್ನ ಈ ಮಾತುಗಳನ್ನ ನಿರಾಕರಿಸ್ಲೂಬೇಡಿ. ಇದೆಲ್ಲನ ಜರಿದರೆ ಅಂದ್ರೆ ಬಿಟ್ಬಿಟ್ರೆ ಕೇರ್ಲೆಸ್ ಆಗಿ ಮುಂದೆ ಅಘೋರವಾದ ನರಕ ಸಿಗುತ್ತೆ ಅಂತ ಇವರು ಅಕ್ಕಮಹಾದೇವಿಯವರು ಅವ್ರ ವಚನಗಳಲ್ಲಿ ತಿಳಿಸಿದ್ದಾರೆ. ನೀತಿವಂತರು ತಿಳಿದು ನೋಡಿ ಗುಣಿತಂಗಳು ಮಾಡಿ ಬಹುಗೋಳ ಸೂತ್ರದಲ್ಲಿ ನೋಡಿ ಮಾತು ಬಲ್ಲವರಿಗೆ ತಿಳಿಯದು. ಶರಣರು ತಿಳಿಯುವರು ಈ ಲೆಕ್ಕಗಳನ್ನು. ಅಂದ್ರೆ ಬುದ್ಧಿವಂತರು, ನೀತಿವಂತರು, ಗಣಿತಗಳನ್ನ ಬಲ್ಲವರು, ಶಾಸ್ತ್ರಗಳು ಗೊತ್ತಿರೋರು, ಸೂತ್ರಗಳನ್ನೆಲ್ಲ ಹಾಕಿ ಲೆಕ್ಕಾಚಾರ ಮಾಡಿದ್ರು ಗೊತ್ತಾಗದೆ ಇರೋ ವಿಷಯಗಳನ್ನ ಶರಣರು ತಿಳ್ಕೊಂಡಿದ್ರು ಅಂತ ಇವರು ತಿಳಿಸ್ತಾ ಇದ್ದಾರೆ. 7 ರಾಯರಿಗೆ ಕಲಿಸೆಂದು ಹೋಯಿತು, ದಿನ ತಿರುಗೀತು ಗೀಜಗನ ಪಟ್ಟಣ
ಹೋದ ಮೇಲೆ ಈ ಪಾಪದ ಕರ್ಮಿಗಳು ನೋಡ ತಿಳಿಯರು ಏಸು ಸಂವತ್ಸರ ತಿರುಗಿ ಬಂದದೆಂಬ ದೋಷಕರ ಮುಖಕ್ಕೆ. ಇಲ್ಲಿ ದಿನಗಳು ಕಳಿತಾನೆ ಇರುತ್ತೆ. ಗೀಜಗನ ಪಟ್ಟಣ ಅನ್ನೋದು ಓದಾದ್ಮೇಲೆ ಪಾಪದ ಕರ್ಮಿಗಳು ನೋಡಿ ತಿಳಿದರೆ ಎಷ್ಟು ಸಂವತ್ಸರಗಳು ಕಳೆದಿದೆ, ಏನಾಗ್ತಾ ಇದೆ ಅನ್ನೋದು ಅಲ್ಲಿ ತನಕ ಯಾರಿಗೂ ಕೂಡ ಇದ್ರ ಬಗ್ಗೆ ಯೋಚನೆ ಅನ್ನೋದು ಇರೋದಿಲ್ಲ. ಅದೆಲ್ಲ ನಡೆದಾಗ ಮಾತ್ರ ಜನಕ್ಕೆ ಇದ್ರ ಬಗ್ಗೆ ಯೋಚನೆ ಅನ್ನೋದು ಬರುತ್ತೆ ಅಂತ ಇವ್ರ ವಚನಗಳಲ್ಲಿ ತಿಳಿಸಿದ್ದಾರೆ.